ಈ ವಿಡಿಯೋ ಕೇವಲ ಮಾಹಿತಿ ಮತ್ತು ಚರ್ಚೆಗಾಗಿ ಇರುತ್ತದೆ. ನಾವು ಯಾವುದೇ ರಾಜಕೀಯ ಅಥವಾ ರಾಜಕೀಯ ವ್ಯಕ್ತಿಯನ್ನು ಗುರಿ ಇಟ್ಟುಕೊಂಡು ಮಾತನಾಡುತ್ತಿಲ್ಲ. ನಾವು ಎಲ್ಲರನ್ನು ಗೌರವಿಸುತ್ತೇವೆ. ವಿಡಿಯೋ ಪೂರ್ತಿ ನೋಡಿ ಆನಂದಿಸಿರಿ ಮತ್ತು ಮಾಹಿತಿ ತಿಳಿದುಕೊಳ್ಳಿ. ಕರ್ನಾಟಕ ಸ್ಟೇಟದಲ್ಲಿ ಇವಾಗ ಫ್ರೀ ಸ್ಕೀಮ್ ಅನ್ನೋದು ಏನ್ ನಡೀತಾ ಇದೆ, ಫ್ರೀ ಸ್ಕೀಮ್, ಬಸ್ಸು, ಮಹಿಳೆಯರಿಗೆ ದುಡ್ಡು. ಸೊ ನಮ್ ಚರ್ಚೆ ರಾಜಕೀಯ ವಿಷಯ ಅಲ್ಲ. ಯಾರು ಮಾಡಿದ್ರು, ಅವ್ರ ಬೆನಿಫಿಟ್ಸ್ ಮಾಡಿದ್ರೆ ಏನ್ ಮಾಡಿದ್ರೆ ಅದು ನಮ್ಮ ರಾಜಕೀಯ ವಿಚಾರ ಅಲ್ಲ. ನಮ್ಮ ಮಾತುಕತೆ ಏನು ಅಂತಂದ್ರೆ, ಇದು ಎಷ್ಟರ ಮಟ್ಟಿಗೆ ಒಳ್ಳೇದು, ಯಾವ ಮಟ್ಟಿಗೆ ಪರಿಣಾಮ ಬೀಳುತ್ತೆ, ಇದು ಒಳ್ಳೇದಾ ಕೆಟ್ಟದ್ದಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕನ್ನೋದು. ನನಗೂ ಫ್ರೀ, ನಿಮಗೂ ಫ್ರೀ. ಸೊ ನನ್ನ ಅನಿಸಿಕೆ ನಾನು ಹೇಳೋದಾದ್ರೆ, ನಾನ್ ಎಕ್ಸ್ಪ್ರೆಸ್ ಮಾಡೋದಾದ್ರೆ, ಈ ಫ್ರೀ ಸ್ಕೀಮ್ ಅನ್ನೋದೇನಿರುತ್ತೆ, ಫ್ರೀಯಾಗಿ ದುಡ್ಡು ಕೊಡೋದು, ಫ್ರೀಯಾಗಿ ಓಡಾಡೋದು, ಇದು ನನ್ನ ಪ್ರಕಾರ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಎಷ್ಟೊಂದ್ ಜನ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಆದ್ರೂ ಅದ್ರ ಬೆನಿಫಿಟ್ ತಗೋತಾ ಇದಾರೆ. ಎಲ್ರು ನಾವು ತಗೋತಾ ಇದೀವಿ. ಈಗ ಇದ್ರ ಮೇಲೆ ಲಾಸ್ಟ್ ವೀಕ್ ಆಗಿರೋದು KSRTC BMTC ಏನು ಬೇಸಿಕಲಿ ಇದೆಯಲ್ಲ, ಅದರ ಪ್ರೈಸಸ್ನ 15% ರೇಸ್ ಮಾಡಿದ್ದಾರೆ. ಆಯಿತಾ? ಯಾಕೆ ರೇಸ್ ಮಾಡಿದರು? 15% ಯಾಕೆ ರೇಸ್ ಮಾಡೋ ಅವಶ್ಯಕತೆ ಬಂದಿತ್ತು? ಯಾಕಂದರೆ KSRTC ಯಾವಾಗಾದರೂ ಪ್ರಾಫಿಟಲ್ಲಿರೋ ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆದರೂ ಪ್ರಾಫಿಟಲ್ಲಿತ್ತು. ಈಗ ಅದು ಕೈಂಡ್ ಆಫ್ ಲಾಸಲ್ಲಿ ಬರ್ತಿದೆ, ಅದಕ್ಕೆ ಪ್ರೈಸ್ ರೇಸ್ ಮಾಡಬೇಕಾಗ್ತದೆ. ಯಾಕೆ ಆಗ್ತಿದೆ? ಈಗ ಮಹಿಳೆಯರಿಗೆ ಫ್ರೀ ಟ್ರಾವೆಲ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಅದಕ್ಕೇನು ಲಿಮಿಟೇಷನ್ ಇಲ್ಲ, ಏನೂ ಇಲ್ಲ. ಆಯಿತಾ? ಅವ್ರಿಗೆ ಯಾವಾಗಾದರೂ ಬನ್ನಿ, ಯಾವಾಗಾದರೂ ಹೋಗಿ, ಆಧಾರ್ ಕಾರ್ಡ್ ಒಂದು ತೋರಿಸಿ ನೀವು ಕರ್ನಾಟಕದವರು ಅಂತ ಅಷ್ಟೇ. ಸೊ ಅದರದ್ದು ಯೂಸ್ ಆಗೋದು ಯಾರಿಗೆ? ಯಾರ ಕಡೆ ಒಂದು ಬಸ್ ಚಾರ್ಜ್ ಕೊಡೋಕ್ಕಾಗಲ್ಲ ಅನ್ನೋರ್ಗೆ ಯೂಸ್ ಆದರೆ ವಾಸಿ. ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಅವ್ರ ಕಡೆ ಆಗಲ್ಲ, ಅವ್ರಿಗೆ ಕೊಡಿ, ಪರವಾಗಿಲ್ಲ. IT ಹುಡುಗಿಯರು ಯೂಸ್ ಮಾಡ್ತಿದ್ದಾರೆ ಅದನ್ನ ಬೇಕಂತ. ಆಯಿತಾ? ವುಮನ್ ಎಂಪವರ್ಮೆಂಟ್ ಸಪೋರ್ಟ್ ಮಾಡಿ, ಆದರೆ ಅದರಿಂದ ಬೇರೆದವ್ರಿಗೆ ಹೊರೆ ಆಗಬಾರ್ದು. ಇದು ಒಂದು ಮೇನ್ ಐಟಮ್. ಯಾಕಂದರೆ ರೀಸೆಂಟ್ಲಿ ಕಂಪ್ಲೇಂಟ್ ಏನು ಬರ್ತಿದೆ ಅಂದರೆ, ಹುಡುಗಿಯರಿಗಷ್ಟೇ ಫ್ರೀ ಕೊಡ್ತಿದ್ಯಾ, ಪಾಪ ಗಂಡಸರು ಏನು ಪಾಪ ಮಾಡಿದ್ದಾರೆ ಅಂತ. ಯಾಕೆ ಗಂಡಸರಲ್ಲಿ ಯಾರೂ ಎಲ್ಲರೂ ಗಂಡಸರು ಅಂದರೆ ಎಲ್ಲರ ಹತ್ರ ದುಡ್ಡು ಇದ್ದೇ ಇರುತ್ತಾ? ಎಲ್ಲರೂ ಶ್ರೀಮಂತರೇನ? ಸೊ ಇದನ್ನು ಮಾಡಬೇಕಾಗಿರೋದು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ. ಆಯಿತಾ? ಅಂದರೆ ಒಂದು ಲಿಮಿಟೆಡ್ ಜನಕ್ಕೆ ಕೊಡಿ, ಯಾರಿಗೆ ಅವಶ್ಯಕತೆ ಇಲ್ಲ ಕೊಡಿ. ಒಬ್ಬ ವ್ಯಕ್ತಿ ಚೆನ್ನಾಗಿ ಗಳಿಸ್ತಾ ಇದ್ದಾನೆ, ಅವ್ನಿಗೆ ಅವಶ್ಯಕತೆ ಇಲ್ಲ. ಹುಡುಗಿ ಅಥವಾ ಹುಡುಗ ಅಂತಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ, ಸುಮ್ಮನೆ ಕೊಡ್ತಿದ್ದಾರೆ. ಸೊ ಈ ಫ್ರೀ ಬೀಸಿಂದ ಕರ್ನಾಟಕದ ಇದ್ರ ಮೇಲೆ, ಜನರ ಮೇಲೂ, ಟ್ಯಾಕ್ಸ್ ಮೇಲೂ ಹೊರೆ. ಯಾಕಂದರೆ ನೀವು ಆಗಲೇ ಮೆನ್ಷನ್ ಮಾಡಿದಂಗೆ ಡೆವಲಪ್ಮೆಂಟು, ರೋಡ್ ಇಂಪ್ರೂವ್ಮೆಂಟು, ಇಲ್ಲ ನಮ್ಮ KSRTCನೇ ತೊಗೊಳ್ಳಿ, ಹೊಸ ಬಸ್ಸು, ರಿಪೇರ್ಸು ಎಲ್ಲ ಇದ್ರ ಮೇಲೆ ಖರ್ಚು ಮಾಡಬೇಕಾಗಿರೋದು ನೀವು ಫ್ರೀ ಸ್ಕೀಮಲ್ಲಿ ಯೂಸ್ ಮಾಡ್ಕೋತಿದ್ದೀರಾ. ಮತ್ತು ನಾನು ರೀಸೆಂಟ್ ಕೇಳ್ಪಟ್ಟಂಗೆ ಗೌರ್ಮೆಂಟು 5,000 ಕೋಟಿ ಡ್ಯೂ ಇದೆ ಗೌರ್ಮೆಂಟು KSRTC ಕೊಡಬೇಕಾಗಿದ್ದು. ಈಗ ನೀವು ಫ್ರೀ ಸ್ಕೀಮಿಂದ ಏನು ಹೇಳಿದ್ದೀರಲ್ಲ, ಆದ್ದರಿಂದ ಗೌರ್ಮೆಂಟ್ ಸರ್ಕಾರ ಕೊಡಬೇಕಾಗಿದೆ. ಈಗ ಕರ್ನಾಟಕ ಸರ್ಕಾರ ಕೊಡಬೇಕು KSRTCಗೆ, ಕೊಡ್ತಿಲ್ಲ. ಅವ್ರಿಗೆ ನನಗೆ ಗೊತ್ತಿದ್ದಂಗೆ ಲಾಸ್ಟ್ ಸಾಲ ತಗೋ ಪರಿಸ್ಥಿತಿ ಬಂದಿದೆ KSRTC. ಈಗ ರೀಸೆಂಟ್ ಆಗಿ ಇದ್ರ ಬಗ್ಗೆನೆ ಯಾರೋ ಒಬ್ರು ಟ್ವೀಟ್ ಮಾಡಿದ್ರು. ಅವನು ನಾರ್ತ್ ಇಂಡಿಯನ್ ಅನ್ಸುತ್ತೆ. ಅವನು ಬೆಂಗಳೂರು ಮೈಸೂರು ಏನಿದೆ, ಇದು ಒಂದು ಟ್ರಾವೆಲಿಂಗು, ಇದೊಂದು ತುಂಬಾ ಹೆವಿ ಟ್ರಾನ್ಸ್ಪೋರ್ಟ್. ಇದು ಬೆಂಗಳೂರು ಮೈಸೂರು ಓಡಾಡೋದು ಕಂಟಿನ್ಯೂಸ್ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದೊಂದು ಬಸ್ ಇವೆ ನಾನ್ ಸ್ಟಾಪ್ ಬೆಂಗಳೂರು ಮೈಸೂರಿಗೆ. ಇವಾಗ ಹೈವೇ ಆಗಿದೆ, ಓಡಾಡ್ತಾರೆ. ಸೊ ಯಾರೋ ಒಬ್ರು ಬೆಂಗಳೂರಿಂದ ಅಥವಾ ಮೈಸೂರಿಂದ ಎಲ್ಲೋ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಿ ಅದನ್ನ ಟ್ವೀಟ್ ಮಾಡಿದ್ರು. ಏನ್ ಹಾಕಿದ್ರು ಅಂತಂದ್ರೆ, ವೆರಸ್ 70% ಅದರಲ್ಲಿ ಮಹಿಳೆಯರಿದ್ರಂತೆ. ಪ್ರತಿಯೊಂದು ಬಸ್ ಅಲ್ಲಿ 70% ಎಲ್ಲ ಮಹಿಳೆಯರಿದ್ದಾರೆ, ಅದರಲ್ಲೂ 30% ಜೆಂಟ್ಸ್ ಇದ್ದಾರೆ. ಸೊ ಅವ್ರ ಪರ್ಸ್ಪೆಕ್ಟಿವ್ ಹೆಂಗ್ ಅನ್ಸಿತ್ತು ಅಂತಂದ್ರೆ, ಎಲ್ಲಾ 70% ಮಹಿಳೆಯರು ಏನಿದ್ದಾರೆ ಅವರು ಫ್ರೀ ಆಗಿ ಓಡ್ತಿದ್ದಾರೆ. 30% ಏನು ಮೆನ್ ಇದ್ದಾರೆ, ಗಂಡಸರು, ಅವರು ಎಲ್ಲಾ 70% ಅವ್ರದ್ದು ಹೊರೆನ ಹೊತ್ಕೊಂಡು ಆ ಬಸ್ ಅನ್ನ ಅವ್ರು ನಡೆಸ್ತಾ ಇದ್ದಂಗೆ. ಸೊ ಅದ್ರದ್ದು ಅವ್ರ ಹೊರೆ, ಬಸ್ ಚಾರ್ಜ್ ಏನ್ ಹೊರೆ ಇದೆಯಲ್ಲ, ಅದು 30% ಮೆನ್ ಮೇಲೆನೆ ಬಿದ್ದಿದ್ದು. ಸೊ ಇದರಿಂದ ಗೌರ್ಮೆಂಟ್ ಎಲ್ಲಿಂದ ಏನೋ ಅವ್ರ ಮನೆಯಿಂದ ತಂದು ಕೊಡ್ತಿಲ್ಲ, ಎಲ್ಲಿಂದ ಕೊಡ್ತಿಲ್ಲ, ಇಲ್ಲಿಂದ ತೆಗೆದು ಈ ಬಕೆಟಿಂದ ತೆಗೆದು ಈ ಬಕೆಟ್ ಚೆಲ್ತಾ ಇರೋದು ಅಷ್ಟೇನೆ. ಸೊ ಎಷ್ಟೊಂದ್ ಜನಕ್ಕೆ ಅದು ಮಿಸ್ಕಾನ್ಸೆಪ್ಟ್ಸ್ ಏನಾಗ್ತಿದೆ ಅಂತಂದ್ರೆ, ಫ್ರೀ ಕೊಟ್ರೆ ಅದು ಬೆನಿಫಿಟ್ ಸಿಗ್ತಾ ಇದೆಯಲ್ವಾ, ತಗೋತಾ ಇದೆಯಲ್ವಾ ನೀನು, ಮಹಿಳೆಯರು ಆರಾಮಾಗಿ ಓಡಾಡ್ತಾ ಇದಾರ, ಅದಲ್ಲ, ಅದ್ರ ಪರಿಣಾಮ ಎಷ್ಟ್ ಮಟ್ಟಿಗೆ ಬೀಳ್ತಾ ಇದೆ. ಇವಾಗ ಬಸ್ ಚಾರ್ಜ್ ನಾನ್ ನೋಡ್ತಿದ್ದಂಗೆ, ಮೊದಲು ಮೈಸೂರು ಟು ಬೆಂಗಳೂರು ನಾನು ಓಡಾಡ್ತಿದ್ದೆ. ಮುಂಚೆನೂ ಆಗಿರ್ಬೋದು ಬಿಡಿ, ಬೇರೆ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಬಸ್ ಚಾರ್ಜ್ ಚೇಂಜ್ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿ, ನನ್ನ ಕಂಪ್ಲೇಂಟ್ ಇವಾಗ ಬಸ್ ಚಾರ್ಜ್ ಅಷ್ಟೇ ಅಲ್ಲ. ಮುಂಚೆ ನಾನು ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಕ್ಯೂ ಏನಿರ್ತೈತಲ್ಲ, ನಾನ್ ಸ್ಟಾಪ್ ಬಸ್ಗೆ ಕ್ಯೂ, ನಾವು ಯೂಶಲಿ ಆಚೆನೆ ಟಿಕೆಟ್ ತಗೋಬೇಕು, ಆಮೇಲೆ ಬಸ್ ಹತ್ಬೇಕು. ಸೊ ಆ ಕ್ಯೂ ಏನಿರ್ತಿತ್ತು, ನಾರ್ಮಲ್ ಯೂಶುವಲ್ ಒಂದೊಂದು 5 ನಿಮಿಷ ನಾನು ಟಿಕೆಟ್ ತಗೋಬಹುದಿತ್ತು. ಇವಾಗ ಹೆಂಗಾಗಿದೆ ಅಂದ್ರೆ 1 ಅವರ್ ಕಾಯ್ಬೇಕು ನಾನು ಟಿಕೆಟ್ ತಗೋಬೇಕಾದ್ರೆ. ಆಲ್ಮೋಸ್ಟ್ 70 to 90% ಲೇಡೀಸೇ ಇರ್ತಾರೆ ಕ್ಯೂ ಅಲ್ಲಿ.
ಎಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಈಗ ನನ್ನಂತವನು ನನ್ಗೇನೋ ಕೆಲಸ ಇದೆ, ನಾನು ಬೆಂಗಳೂರಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು, ನಾನು ಬಸ್ಸಲ್ಲಿ ಹೋದ್ರೆ 2.25 ಅವರಲ್ಲಿ ಹೊರಟೋಗ್ತೀನಿ. ಟ್ರೈನಲ್ಲಿ ಹೋದ್ರೆ ನನಗೆ 3 ಅವರ್ ಬೇಕು. ಇನ್ನೂ ಸ್ವಲ್ಪ ಲೇಟ್ ಆದ್ರೂ ಆಗ್ಬೋದು, ಏನಾದ್ರು ಕ್ರಾಸಿಂಗ್ ಆದ್ರೆ ಇನ್ನೊಂದು 3 ಅವರ್ ಅನ್ಕೊಳ್ಳಿ ಹೆಚ್ಚು ಕಡಿಮೆ. ಸೊ ನಾನು ಒಂದು 2 ಅವರಲ್ಲಿ 2.5 ಅವರಲ್ಲಿ 2.25 ಅವರಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನಾನು ಬೇಗ ಟಿಕೆಟ್ ತಗೋಬೇಕು ಫಸ್ಟ್. ನನ್ ಟಿಕೆಟ್ ತಗೊಳಕೇನೆ 1 ಅವರ್ ಆಗುತ್ತೆ ಅಲ್ಲಿ. ಸೊ ನನ್ನ ಕೆಲಸ, ಆ ಕೆಲಸ ನಾನು ದುಡ್ಡು ಕೊಟ್ಟು ನಾನು ಬಸ್ ಹತ್ತಾ ಇದ್ದೀನಿ. ಬಟ್ ಏನು, ನಾನು ದುಡ್ಡು ಕೊಟ್ಟು ಹತ್ಬೇಕಾಗಿದೆ, ಬಟ್ ಕ್ಯೂ ಎಷ್ಟಿದೆ. ಕ್ಯೂ ಜೊತೆ ನಮ್ಮ ಹುಡುಗ ಒಬ್ನು ಹೇಳ್ದ ರೀಸೆಂಟಲ್ಲಿ. ಈಗ ಮುಂಚೆ ಒಂದು 2 ವರ್ಷದಿಂದ ಕತೆ ಹೇಳ್ತಾರೋ, ಫ್ರೀ ಇಲ್ದಿರೋ ಟೈಮಲ್ಲಿ ನಾನು ಆರಾಮಾಗಿ ಟಿಕೆಟ್ ತೊಗೊಂಡು ಕೂತ್ಕೊಂಡು ಹೋಗ್ತಿದ್ದೆ. ಈಗ ಒಂದೊಂದು ಸರ್ತಿ ಟಿಕೆಟ್ ತೊಗೊಂಡು ನಿಂತ್ಕೊಂಡು ಹೋಗ್ತಿದ್ದೀನಿ, ಫ್ರೀ ಹೋಗೋರು ಆರಾಮಾಗಿ ಕೂತ್ಕೊಂಡು ಹೋಗ್ತಿದ್ದಾರೆ, ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ಅವ್ನು ಮುಂದೆನೇ ಹೇಳ್ತಿದ್ದ, ನನ್ನ ಫ್ರೆಂಡೇ ಹೇಳ್ತಿದ್ದ. ಪಾಪ ಡೈಲಿ ಅಡ್ಡಾಡೋ ಹುಡುಗರದು ಪ್ರಾಬ್ಲಮ್ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಫ್ರೀ ಯಾವಾಗಾದ್ರೂ ಜಾಸ್ತಿ ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕೆ ಇದೇ ಎಕ್ಸಾಂಪಲ್. ಮತ್ತೆ ಇನ್ನೊಂದು ಹೇಳ್ತೀನಿ ನಾನು, ಮುಂಚೆ ಎಲ್ಲ ನಾವು ಬಸ್ಸಲ್ಲಿ ಓಡಾಡ್ತಿರ್ಬೇಕಾದ್ರೆ ಲೇಡೀಸ್ ಯಾರಾದ್ರೂ ರೆಸ್ಪೆಕ್ಟ್ ಕೊಡ್ತಾ ಇದ್ವಿ, ಬನ್ನಿ ಅಮ್ಮ ಕೂತ್ಕೊಳ್ಳಿ ಅಂತ. ಅಂದ್ರೆ ಅವ್ರ ಮೇಲೆ ಒಂದಿತ್ತು, ಲೇಡೀಸ್ ಅಪ್ಪ ಕೂತ್ಕೊಳ್ಳಿ, ಅವ್ರ ಟಿಕೆಟ್ ನಾವು ಆ ಡಿಫ್ರೆನ್ಸಿಯೇಷನ್ ಇರಲಿಲ್ಲ. ಈಗ ನಾನು ಎಷ್ಟೊಂದು ಬೇರೆಯವ್ರನ್ನ ಅಬ್ಸರ್ವ್ ಮಾಡಿದೀನಿ, ಯಾರು ಲೇಡೀಸ್ ನಿಂತಿದ್ರೆ ಸೀಟ್ ಯಾರು ಕೊಡಲ್ಲ. ಯಾಕೆ? ನೀವು ಫ್ರೀ ಆಗಿ ನಾನು ದುಡ್ಡು ಕೊಟ್ಟು ಓಡಾಡ್ತಿದ್ದೀನಿ, ನಾನು ಆರಾಮಾಗಿ ಕೂತ್ಕೊಂಡು ಹೋಗ್ತೀನಿ ಅನ್ನೋ ಮನೋಭಾವ ಬಂದ್ಬಿಟ್ಟಿದೆ ಅವ್ರಿಗೆ. ಸೊ ಇಲ್ಲಿ ಆಗ್ಬಿಟ್ಟಿದೆ ಅದು ಇಂಪ್ಯಾಕ್ಟ್. ಸೊ ಇದರಿಂದ ಒಂದು ರೆಸ್ಪೆಕ್ಟ್ ಕಡಿಮೆ ಆಗ್ತಿದೆ ಅಲ್ಲಿ, ಅಲ್ವಾ? ಯಾವ ರೇಂಜ್ ಆಗೈತೆ ಅಂದ್ರೆ ಈ ಕಂಡಕ್ಟರ್ ಡ್ರೈವರ್ಗಳು ಲೇಡೀಸ್ ರೆಸ್ಪೆಕ್ಟ್ ಕೊಡ್ಸಿಲ್ಲ. ರೀಸೆಂಟ್ ಆಗೇನೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ, ನಾವು ಹೋಗಿದ್ವಿ. ಜಸ್ಟ್ ಅಲ್ಲಿ ಬಸ್ ಏನಾಗಿತ್ತು, ಹೆವಿ ರಶ್, ಬಸ್ ಇರ್ಲಿಲ್ಲ, ಏನೋ ಅಧಿವೇಶನ ಏನೋ ಇತ್ತು, ಬಸ್ಗಳು ತುಂಬಾ ಕಡಿಮೆ ಇತ್ತು. ಅಂತ ಟೈಮ್ಗೆ ನಮಗೂ ಸಂಜೆ ಬೇರೆ ಹೋಗಿತ್ತು, ಬಸ್ ಹುಡುಕಾಡ್ತಿದ್ವಿ. ಅಲ್ಲಿ ಸಡನ್ ಆಗಿ ಕಂಡಕ್ಟರ್ ಬಂದ್ಬಿಟ್ಟು, ಅಲ್ಲಿ ಮೂಲೆಯಲ್ಲಿ ಒಂದು ಬಸ್ ನಿಂತಿದೆ, ಓಡ್ಬೇಡಿ, ಆರಾಮಾಗಿ ನಿಧಾನಕ್ಕೆ ಮಾತಾಡ್ಕೊಂಡೇ ಹೋಗಿ, ನೀವು ಓಡಿದ್ರಿ ಅಂದ್ರೆ ಎಲ್ರಿಗೂ ಇಲ್ಲಿ ನಿಂತ್ರೆ ಎಲ್ಲ ಲೇಡೀಸ್ ಗೊತ್ತಾಗುತ್ತೆ, ಫಸ್ಟ್ ಅವ್ರು ಹೋಗಿ ಹತ್ತಾರೆ, ನೀವ್ ಆರಾಮಾಗಿ ಹತ್ಕೊಳ್ಳಿ, ಅವ್ರ ಆಮೇಲೆ ನಿಮ್ ನೋಡಿ ಹತ್ಕೋತಾರೆ ಅಂತಂದ್ರು. ಫಸ್ಟ್ ನಾವು ಹೋಗಿ ಹತ್ಕೊಂಡ್ವಿ, ನಿಧಾನಕ್ಕೆ ಮಾತಾಡ್ದೆ. ಈ ತರ ಯಾರಿಗ್ ಬೇಕಿತ್ತು ಹೇಳಿ? ದುಡ್ಡು ಕೊಟ್ರು, ಫ್ರೀ ಕೊಟ್ರು, ಬಟ್ ಮರ್ಯಾದೆ ಎಲ್ಲಿ ಹೋಗ್ತಿದೆ ಇವಾಗ? ಇನ್ನೊಂದ್ ಏನು ಅಂದ್ರೆ ಅವ್ರ ಮನೆಯಿಂದ ತೆಗೆದು ಅವ್ರಿಗೇನೆ ಕೊಡ್ತಾ ಇರೋದು. ಅಲ್ಲ, ಇದರಲ್ಲಿ ಗೌರ್ಮೆಂಟ್ ಕೊಟ್ಟರು ಒಳ್ಳೇದಾಯ್ತು, ಹುಡುಗಿಯರು ಯಾರು ತಗೊಳ್ಳಿ ಅಂತ ಹೇಳಿದ್ದು ಆಯ್ತಾ. ಜನರದ್ದು ಮೆಂಟಾಲಿಟಿನೂ ಹೇಳ್ಬಿಡ್ತೀನಿ. ಪ್ರಾಬ್ಲಮ್ ಏನಿದೆ ಅಂದರೆ, ಪುಕ್ಸಟ್ಟೆ ಇದೆ ಅಂದರೆ ಎಲ್ಲ ಯೂಸ್ ಮಾಡ್ಕೋತಾರೆ. ಇದು ಬರೀ ಬಸ್ಸದ್ದು ಮಾತಾಯಿತು. ಈಗ ಗೌರ್ಮೆಂಟ್ ಏನು ಅನೌನ್ಸ್ ಮಾಡಿತ್ತು, ಎಲೆಕ್ಟ್ರಿಸಿಟಿದು ಮಾಡಿದ್ರು ಗೊತ್ತಾ, 200 ಯೂನಿಟ್ ಅಥವಾ ನಿಮ್ಮದು ಎವರೇಜ್ದೇನೋ 2-3 ಮಂತದ ಎವರೇಜ್ ಮೇಲೆ ಯೂನಿಟ್ ಮೇಲೆ ಫ್ರೀ ಕೊಡ್ತಾರೆ ಅಂತ. ಯಾಕೆ ಎಲ್ಲರೂ ತೊಗೋತಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಕೆಪಬಲ್ ಇದ್ದೀರಾ ತುಂಬಕ್ಕೆ, ನಿಮ್ಮ ಹತ್ರ ಇದೆ ಅಷ್ಟು ತುಂಬ್ತೀರಾ ಎಲೆಕ್ಟ್ರಿಸಿಟಿ ಬಿಲ್ಲು? ಯಾಕಂದರೆ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆನೂ ತುಂಬ್ತಿದ್ರಿ, ಈ ಗೌರ್ಮೆಂಟ್ ಮುಗಿದಾದ್ಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಫ್ರೀ ಕೊಡ್ತಾರೆ ಅಂತ ಗೊತ್ತಿಲ್ಲ, ಆವಾಗಲೂ ತುಂಬಲೇಬೇಕು ಆಯಿತಾ. ಯಾರ ಕಡೆ ಆಗಲ್ಲ, ಅವರು ತೊಗೊಂಡ್ರು ಬೆನಿಫಿಟ್ ಮಾಡ್ಕೊಂಡ್ರೆ ವಾಸಿ. ನಾನು ನೋಡ್ತಿರೋದು ಹೆಂಗೆ ಅಂದರೆ, ಮನೇಲಿ 3 ಜನ IT ದವ್ರು ಕೆಲಸ ಮಾಡ್ತಿದ್ದಾರೆ, 3 ಜನ ಆಯಿತಾ. ಅಂದರೆ ಎವರೇಜ್ ಅವ್ರ ಮನೆಯಲ್ಲಿ 30 ಲಕ್ಷದ ಮೇಲೆ ಸ್ಯಾಲ್ರಿ ಬರ್ತಿದೆ, ಎವರೇಜ್ ವರ್ಷದ ಹೇಳ್ತಿದ್ದೀನಿ, ತಿಂಗಳಲ್ಲ, 30 ಲಕ್ಷದ ಮೇಲೆ ಸ್ಯಾಲ್ರಿ ಬರ್ತಿದೆ. ಅವರು ಸಹಿತ ಅಪ್ಲೈ ಮಾಡ್ಕೋತಿದ್ದಾರೆ ಫ್ರೀಗೆ. ಇದಕ್ಕಂತಾರೆ ಪ್ರಾಪರ್ ಫ್ರೀ. ಇದದ್ದು ಮಿಸ್ಯೂಸು. ಫಸ್ಟ್ ಆಫ್ ಆಲ್ ಕೊಟ್ಟರೆ ಉಪಯೋಗ ಆಗಂಗೆ ಕೊಡಿ. ಇದು ಹಿಂಗೆ ಕೊಡೋದಿದೆಯಲ್ಲ, ಮೂರ್ಖತದ ಪರಮಾವಧಿ. ಇದನ್ನು ಸ್ಟಾರ್ಟ್ ಮಾಡಿದ್ದು ದೊಡ್ಡ ಮೂರ್ಖ ಮಿಸ್ಟರ್ ದಿಲ್ಲಿನಲ್ಲಿ 2019 ಗೆಲ್ಲಕ್ಕೆ ಅವ್ನು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲ ಕಡೆ ಸ್ಟಾರ್ಟ್ ಆಯ್ತು. ಫ್ರೀ ಕೊಡೋಣ ಮಾಡ್ತಗೊಳ್ಳೋಣ. ಅದಕ್ಕೆ ಪರಿಸ್ಥಿತಿ ನೋಡಿ, ದಿಲ್ಲಿ ಜನರಿಗೆ ಹೋಗಿ ಕೇಳಿ, ಫ್ರೀ ನೀರು, ಫ್ರೀ ಎಲೆಕ್ಟ್ರಿಸಿಟಿ ಅಂತ. ದಿಲ್ಲಿ ಜನರು ಈಗ ಇಲೆಕ್ಷನ್ ಇದೆ ಇನ್ನೊಂದು 3-4 ತಿಂಗಳಲ್ಲಿ ಆಯಿತಾ, ಮುಂದಿನ ತಿಂಗಳು ಇನ್ನು ಇದೇ ವರ್ಷದಲ್ಲಿ ಇದೆ, ಹಿಗ್ಗ ಮುಗ್ಗ ಉಗಿತಾ ಇದ್ದಾರೆ. ಯಾಕೆ ಗೊತ್ತಾ? ಆ ಫ್ರೀ ಕೊಡೋಸ್ಕೋಸ್ಕರ ಏನು ದುಡ್ಡು ಹೋಗುತ್ತಲ್ಲ, ರೋಡ್ ಮಾಡೋಕ್ಕೆ ಹೋಗಿರೋ ದುಡ್ಡು ಫ್ರೀಗೆ ಹೋಯ್ತು. ಅವ್ರಿಗೆ ವಾಟರ್ ಸಪ್ಲೈ ಮಾಡೋಕ್ಕೆ, ವಾಟರ್ ಪಾಪ್ ಲೈನ್ ಮಾಡೋಕ್ಕೆಲ್ಲ ಏನಿತ್ತು ಅಲ್ಲೋಯ್ತು. ಯಮುನಾ ನದಿ ಕ್ಲೀನ್ ಮಾಡ್ತೀನಿ ಅಂತ ದೊಡ್ಡದಾಗಿ ನನಗೆ 5 ವರ್ಷ ಟೈಮ್ ಕೊಡಿ, ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದ, ಎಲ್ಲೂ ಹೋಗಿಲ್ಲ. ಯಾಕೆ? ಫ್ರೀ ಬೇಕಲ್ಲ, ಫ್ರೀ ಕೊಡೋಕ್ಕೆ ದುಡ್ಡು ಬೇಕಲ್ಲ. ರೆವೆನ್ಯೂ ಸರ್ಪ್ಲಸ್ ಇತ್ತು ದಿಲ್ಲಿ. ಈಗ ನನಗೆ ಅನ್ಸೋ ಮಟ್ಟಿಗೆ ಡೆಫಿಸಿಟಲ್ಲಿ ಬರ್ತಿದೆ. ಕರ್ನಾಟಕದ್ದು ಹಾಗೆ, ಕರ್ನಾಟಕನೂ ರೆವೆನ್ಯೂ ಸರ್ಪ್ಲಸ್ ಅಂದರೆ ಏನು, ನಾವು ಕೊಡ್ತಿರೋ ಟ್ಯಾಕ್ಸ್ ಅಮೌಂಟು ಕರ್ನಾಟಕದ ಖರ್ಚುಗಳದು ಉಳಿತಿತ್ತು ಮುಂಚೆ ಆಯಿತಾ. ನಾವೇನು ಟ್ಯಾಕ್ಸ್ ಕಟ್ತೀವಲ್ಲ, ಅದು ಸರ್ಪ್ಲಸ್ ಆಗಿ ಉಳಿತಿತ್ತು ಕರ್ನಾಟಕದ ಹತ್ರ ದುಡ್ಡು. ಈಗ ಡೆಫಿಸಿಟಲ್ಲಿದೆ ಅಂದರೆ ಕಮ್ಮಿ ಬೀಳ್ತಿದೆ, ನಾವು ಟ್ಯಾಕ್ಸ್ ಏನು ಕೊಡ್ತಿದ್ದೀವಿ ಕಮ್ಮಿ ಬೀಳ್ತಿದೆ. ಸೊ ಕಮ್ಮಿ ಬೀಳಿದ್ರೆ ಏನಾಗುತ್ತೆ, ನಿಮ್ಮದು ಮನೆ ಪಕ್ಕ
KV ಲೈನ್ಸ್ ಹಳೇದಾಗಿರುತ್ತೆ. ಸೊ ರಿಪ್ಲೇಸ್ಮೆಂಟ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಅವ್ರಿಗೆ ಪಾಪ ಕಾಂಟ್ರಾಕ್ಟರ್ ಬಂದು ಕೆಲಸ ವೈರ್ ಚೇಂಜ್ ಮಾಡಿ ಹೋಗ್ತಾರೆ, ಅವ್ರಿಗೆ ಪೇ ಮಾಡಲ್ಲ ಆನ್ ಟೈಮ್. ರೋಡ್ ಮಾಡಿಸ್ತಾರೆ, ರೋಡ್ ಮಾಡಿಸ್ತವರು ರೋಡ್ ಮಾಡಿ ಹೋಗ್ತಾರೆ, ಕೊಡಲ್ಲ ಅವ್ರಿಗೂ ದುಡ್ಡು ಆನ್ ಟೈಮ್. ಎಲ್ಲ ಡಿಲೇಡು, ಎಲ್ರಿಗೂ ಹಾನಿ. ಪ್ಲಸ್ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಕಾಂಟ್ರಾಕ್ಟರ್ಸ್ಗಳಿಗೂ ಗೊತ್ತಾಗುತ್ತೆ ಇವರು ದುಡ್ಡು ಕೊಡಲ್ಲ ಮರೆ ಆನ್ ಟೈಮು, ನಾನು ಬೇರೆ ರಾಜ್ಯಕ್ಕೆ ಹೋಗ್ತೀನಿ. ಯಾಕಂದರೆ ಲೈಸೆನ್ಸಿಗೆ ಒಬ್ಬ ದೊಡ್ಡ ಲೆವೆಲ್ ಕಾಂಟ್ರಾಕ್ಟರ್ ಇದ್ದಂದರೆ ರೋಡ್ ಮಾಡೋನು ಅವ್ನಿಗೆ ಗೊತ್ತು, ಈ ರಾಜ್ಯದಲ್ಲಿ ನಾನು ವರ್ಕೌಟ್ ಆಗ್ತಿಲ್ಲ, ಬೇರೆ ರಾಜ್ಯಕ್ಕೆ ಹೋಗ್ತೀನಿ ಎಲ್ಲಿ ನನಗೆ ಜಾಸ್ತಿ ಬೇಗ ಪೇಮೆಂಟ್ ಆಗುತ್ತೆ. ಯಾಕಂದರೆ ಕಾಂಟ್ರಾಕ್ಟರ್ಸು ದುಡ್ಡಿಗೆ ಮಾಡೋದು, ನಾನು ದುಡ್ಡಿಗೆ ಮಾಡೋದು, ನೀವು ದುಡ್ಡಿಗೆ ಮಾಡೋದು ಲಾಸ್ಟಿಗೆ. ಸೊ ಹೀಗೆಲ್ಲ ಮಾಡಿದರೆ ಜನ ಕಾಂಟ್ರಾಕ್ಟರ್ಸು ಹೋಗ್ತಾರೆ. ಪ್ಲಸ್ ಆಮೇಲೆ ಲೋ ಲೆವೆಲ್ ಕಾಂಟ್ರಾಕ್ಟರ್ಸ್ ಬಂದು ತೊಗೋತಾರೆ. ಅವ್ರು ತಮ್ಮ ಕ್ವಾಲಿಟಿ ತಕ್ಕಂಗೆ ಅವ್ರಿಗೆ ಗೊತ್ತಿದೆ ಗೌರ್ಮೆಂಟ್ ದುಡ್ಡು ಕಮ್ಮಿ ಕೊಡ್ತಾರೆ, ಲೇಟಾಗಿ ಕೊಡ್ತಾರಾ, ಇಲ್ಲೇ ನಾವು ಬಜಾಯಿಸ್ಕೊಂಬಿಡೋಣ, ಕಮ್ಮಿ ಇದರಲ್ಲಿ ಮಾಡಿಬಿಡೋಣ, ಎಲ್ಲಿ ದಬಾಕೋದೆ ತಪ್ಕೊಂಡು ಕೊಡೋ ಟೈಮಲ್ಲಿ ಕೊಡಲಿ ಅಂತ. ಸೊ ಏನಾಗುತ್ತೆ, ಈ ಫ್ರೀ ವಿ ಸ್ಕೀಮಿಂದ ನಮಗೆ ಸಿಗ್ತಿರೋ ಈಗ ಇನ್ಫ್ರಾಸ್ಟ್ರಕ್ಚರೂ ಎಕ್ಕುಟ್ಟೋಯ್ತು, ಜನನೂ ಬೇಸತ್ತೋದ್ರು. ಈಗ ಏನು ದಿಲ್ಲಿನಲ್ಲಿ ಏನಾಗಿದೆ, ಅಲ್ಲಿ ಉಗಿತಾ ಇದ್ದಾರಲ್ಲ, ಇಲ್ಲೂ ಸ್ಟಾರ್ಟ್ ಆಗುತ್ತೆ ಅಷ್ಟೆ. ಇನ್ನೊಂದು 2 ವರ್ಷ ಅಷ್ಟೇ, ಎಲ್ಲ ಹಾಳಾಗಿ ರೋಡ್ ರಿಪೇರ್ಗೂ ದುಡ್ಡಿರಲ್ಲ. KSRTC ಬಸ್ ನೋಡಿದ್ರು ಮೊನ್ನೆ, ಇದು ಪಬ್ಲಿಕ್ ಟಿವಿಲಿ ತೋರಿಸ್ತಿದ್ರು ಪರಿಸ್ಥಿತಿ ಏನಿದೆ ಬಸ್ಸದು, ಹೊಸಾರಿದೇನಿಲ್ಲ, ಯಾವುದದು ಗದಗ ತೋರಿಸ್ತಿದ್ರು ಬಸ್ಸಿಂದು. ಇವ್ರ ಹತ್ರ KSRTCಗೆ ರಿಪೇರ್ ಮಾಡೋಕ್ಕೂ ದುಡ್ಡಿಲ್ಲ, ಹೊಸ ಬಸ್ ದೂರ ಉಳಿತು, ಎಲ್ಲ ಕಿತ್ತೋಗಿರೋ ಬಸ್ನೆಲ್ಲ ನಾವು ಕರ್ನಾಟಕ ಇದಕ್ಕೆ ಕಳಿಸ್ತಿದ್ದಾರೆ, ನಾವು ಉತ್ತರ ಕರ್ನಾಟಕದ ಕಡೆ ಕಳಿಸ್ತಿದ್ದಾರೆ ಆ ವಿಭಾಗಕ್ಕೆ. ಅದನ್ನ ಮೊದಲು ಬಿಡಿ, ಅದನ್ನ ನೋಡಿ ಸಾಕಾಗಿದೆ ನಮ್ಗೆ ಮುಂಚೆ ನಾನು, ಆಯ್ತಾ. ಈಗಂತೂ ಇನ್ನೂ ಕಿತ್ತೋಗಿರೋ ಬಸ್ ಕಳಿಸ್ತಾರೆ ಅಲ್ಲಿ. ಡೆವಲಪ್ಮೆಂಟ್ ಅನ್ನೋದು ಈ ಕಡೆ ಬೆಂಗಳೂರು ಈ ಸೈಡ್ ಅಷ್ಟೇನೆ, ಆ ಕಡೆ ಸೈಡು ಇಲ್ಲಿ ಯೂಸ್ ಮಾಡ್ಬಿಟ್ರು ಬಸ್ಗಳು ಅಲ್ಲಿ ಬರ್ತವೆ. ಅದೊಂದು ನೋಡಿದೀನಿ. ಪ್ಲಸ್ ಇನ್ನೊಂದು ಏನು ಅಂದ್ರೆ, ಈ ಫ್ರೀ ಇರೋ ಇನ್ನೊಂದು ಏನು, ಯಾರಪ್ಪ ಇಲ್ದೇ ಇರೋರು ಬೆನಿಫಿಟ್ ತಗೋತಾ ಇದಾರೆ, ಇಲ್ದೇ ಇರೋರು ಯೂಸ್ ಮಾಡ್ತಿದ್ದಾರೆ, ಒಳ್ಳೇದು ಅವ್ರಿಗಾಗ್ಲಿ, ಅವ್ರ ಪಾಪ ಬೇಕಿತ್ತು, ಅವರು ಮುಂದೆ ಬರ್ಲಿ. ಬಟ್ ಇವಾಗ ಪ್ರಾಬ್ಲಮ್ ಇನ್ನೊಂದು ಏನೇ ಹೇಳ್ತೀನಿ ಅಂತಂದ್ರೆ, ಇರೋರಿಗೆ ಏನಾಗುತ್ತೆ, ಒಂದು ಅಲ್ಪ ಸ್ವಲ್ಪ ಇದೆ ಅನ್ಕೊಳ್ಳಿ, ಅವ್ರಿಗೆ ಕೆಪಬಿಲಿಟಿ ಇತ್ತು ದುಡ್ದು ತಿನ್ನಕ್ಕೆ, ಕಟ್ಟಕ್ಕೆ, ಬಸ್ಸಲ್ಲಿ ಓಡಾಡಕ್ಕೆ ಅವ್ರ ಕೆಪಬಿಲಿಟಿ ಇತ್ತು. ಈಗ ಫ್ರೀಯಾಗಿ ಕೊಡ್ತಿರೋದ್ರಿಂದ ಏನಾಗುತ್ತೆ, ಇವಾಗ ಮನುಷ್ಯ ಒಂದು ಕಂಫರ್ಟ್ ಝೋನ್ ಬರಕ್ ಸ್ಟಾರ್ಟ್ ಮಾಡ್ತಾನೆ. ಏನಪ್ಪಾ, ನಂಗೆ ತಿಂಗಳಾಗ್ತಿದ್ದಂಗೆ ಮನೆಯಲ್ಲಿ ರೇಷನ್ ದುಡ್ಡು ಸಾಕಾಗ್ಬೇಕು, ಓಡಾಡಕ್ ಒಂದಷ್ಟು ಖರ್ಚು ಬೇಕು, ಅಷ್ಟೇನೆ. ಸೊ ಮುಂಚೆ ಏನ್ ಮಾಡ್ತಿದ್ದ, ನಾನು ಬೆಳಿಬೇಕು, ನಾನು ದುಡಿಬೇಕು, ದುಡ್ಡು ಮಾಡ್ಬೇಕು, ಏನೋ ಒಂದ್ ಮುಂದೆ ಬರ್ಬೇಕು ಅನ್ನೋದು ಅವ್ನ್ ಛಲ ಇರ್ತಿತ್ತು. ಸೊ ಅದನ್ನ ಇಟ್ಕೊಂಡು ಅವನು ಬೆಳೀತಾ ಇದ್ದ, ಏನೋ ದುಡಿತಾ ಇದ್ದ, ಕಷ್ಟ ಪಡ್ತಿದ್ದ. ಇವಾಗ ಪುಕ್ಸಟ್ಟೆ ಬರೋದ್ರಿಂದ ಏನಾಗುತ್ತೆ, ಅದಕ್ಕೇನೆ ಸೆಟ್ಲ್ ಆಗ್ಬಿಡ್ತೇನೆ, ಸಾಕು ನಮ್ಮ ಮನೆ 2,000 ರೂಪಾಯಿಗೆ ತಿಂಗಳ ರೇಷನ್ ಕಟ್ಕೋತೀನಿ, ಕರೆಂಟ್ ಬಿಲ್ ಅಂತೂ ಕಟ್ಟಂಗಿಲ್ಲ, ಓಡಾಡಕ್ ನನ್ಗೆ ಏನಾದ್ರು ಬೇಕು ನಾನು ಹೆಂಡ್ತಿನ ಕಳಿಸ್ತೀನಿ, ಅಥವಾ ಯಾರ ನಮ್ಮ ಮನೆಯವ್ರ ಅಮ್ಮ ತಾಯಿ ಯಾರು ಕರೆಸ್ತೀನಿ, ಹೋಗಿ ತಗೊಂಡ್ಬರ್ತಾರೆ, ನಾನು ಆರಾಮಾಗಿರ್ತೀನಿ, ದುಡಿಯಲ್ಲ ನಾನು, ಸಾಕು ನನಗೆ ನಡೀತಾ ಇದೆಯಲ್ಲ ಅನ್ನೋ ಈ ರೇಂಜ್ಗೂ ಬಂದ್ಬಿಡ್ತಾರೆ. ಎಲ್ರು ಹಿಂಗಾಗ್ತಾರೆ ಅಂತ ಹೇಳಕ್ ಆಗಲ್ಲ, ಕೆಲವರು ಜೋನ್ ಇದ್ರ ಕಂಫರ್ಟ್ ಝೋನ್ಗೆ ಬರ್ತಾರೆ. ಸೊ ಇಂಥವ್ರಿಂದ ಎಕನಾಮಿಗೆ ಇಂಪ್ಯಾಕ್ಟ್ ಆಗುತ್ತಾ. ಇವಾಗ ನಮ್ಮೂರ್ ಸೈಡ್ ಎಲ್ಲ ಏನಾದ್ರು ಜಮೀನ್ ಕೆಲಸ ಮಾಡ್ಬೇಕು, ಏನಾದ್ರು ಕೆಲಸ ಬೇಕು ಅಂದ್ರೆ ಕೆಲಸ ಮಾಡೋರು ಸಿಗಲ್ಲ. ಯಾಕೆ, ಕರೆಕ್ಟ್. ನಮ್ಗೆಲ್ಲ ಕೊಡ್ತಿದ್ದಾರೆ ಗೌರ್ಮೆಂಟ್ ಅಂತಾರೆ. ಅಲ್ಲ, ಅಕ್ಕಿ ಕೊಡ್ತಾರೆ. ಈಗ ಮಂತ್ಲಿ 2,500 ದುಡ್ಡು ಕೊಡ್ತೀನಿ ಅಂತ ಬೇರೆ ಅದನ್ನು ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಬಂತು, ಅಕ್ಕಿ ಬಂತು, ಕರೆಂಟ್ ಬಿಲ್ ಫ್ರೀ ಇದೆ. ಈಗ ಏನಕ್ಕೆ ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು, ನೀನೇ ಎಕ್ಸಾಂಪಲ್ ಕೊಡು. ಕರೆಂಟ್ ಕೊಟ್ರು, ತಿನ್ನಕ್ ಊಟನೂ ಕೊಟ್ರು, ಅಡ್ಡಾಡಕ್ಕೂ ಫ್ರೀ ಇದೆ, ಇನ್ಯಾಕ್ ಬೇಕು, ನಾನು ಯಾಕೆ ಕೆಲಸ ಮಾಡಬೇಕು? ಒಬ್ಬ ವ್ಯಕ್ತಿ ಮನೆ ನಡೆಸ್ಬೇಕಂದ್ರೆ ಕಷ್ಟಪಟ್ಟು ಹೊರಗಡೆ ದುಡಿಯಕ್ಕೆ ಟ್ರೈ ಮಾಡ್ತಾನೆ. ದುಡಿಬೇಡಿ ನಾವು ಫ್ರೀ ಕೊಡ್ತೀವಿ ಅಂದರೆ ಯಾಕೆ ಹೋಗ್ತಾರೆ? ಈಗ ಗಳಿಸೋರ ಸಂಖ್ಯೆನೂ ಸ್ವಲ್ಪ ಜಾಸ್ತಿ ಆಗ್ತಿದೆ. ಓಕೆ, ಅಫೋರ್ಡೆಬಿಲಿಟಿ ಬಂದಿದೆ ಒಂದು ಸ್ವಲ್ಪ. ಪ್ಲಸ್ ಗೌರ್ಮೆಂಟ್ ಮೇಲೆ ಅನ್ನೆಸೆಸರಿ ಬರ್ಡನ್ನು ಬೀಳ್ತಿಲ್ಲ, ಪುಕ್ಸಟೆ ಎಲ್ರಿಗೂ ಕೊಡಬೇಕು ಅಂತ. ಅದು ಚೆನ್ನಾಗಿ ಆಗ್ತಿದೆ ಅನ್ನೋ ಟೈಮಲ್ಲಿ ತೊಗೊಂಬಂದರು. ಈಗ ಎಲ್ಲ ಕಡೆ ನೋಡ್ತೀವಿ, ಮಹಾರಾಷ್ಟ್ರ ಎಲೆಕ್ಷನಲ್ಲೂ ಲಾಡ್ಲಿ ಬೆಹನ್ ಅಂತೇನೋ ಮಾಡಿದರು, 2,000 ಕೊಡ್ತೀನಿ ಅಂತ. ಕೊಡಿ, ಯಾರು ಡಿಸರ್ವಿಂಗ್ ಇದ್ದಾರೆ ಕೊಡಿ, ಅವ್ರಿಗೆ ಹೋಗಲಿ, ಒಂದು ಲೆವೆಲ್ಗೆ ಇಂಪ್ರೂವ್ ಆಗುತ್ತೆ ಅಂತ. ಆದರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಹೊರೆ ಬೀಳ್ತಿದೆ, ಆ ರೆವಿನ್ಯೂ ಎಲ್ಲಿಂದ ತರ್ತೀರಾ? ಮತ್ತು ಅದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಯಿಂದ ಬರಬಾರ್ದು, ಆ ಬಕೆಟಿಂದ ಬರಬಾರ್ದು. ಕ್ಯಾಲ್ಕುಲೇಷನ್ ಶೇರ್ ಮಾಡಿ ನೋಡೋಣ. ಎಲ್ಲರೂ ಬಂದು ಡೈಲಾಗ್ ಹೊಡಿತಾರೆ, ನಾವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ. ಒಬ್ಬರು ಯಾರೋ ಹೇಳ್ಬಿಟ್ಟಿದ್ರು, ಈ ಸರ್ತಿ ಇಲೆಕ್ಷನ್ ಗೆದ್ದರೆ ತಿಂಗಳ 8,000 ಅನ್ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ. ಆನ್ ಟಿ ವಿ ಅವ್ರ ಇಂಟರ್ವ್ಯೂನಲ್ಲಿ ಕ್ಯಾಲ್ಕುಲೇಷನ್ ಹೇಳಿ 8,000 ನೀವು ಅನ್ಎಂಪ್ಲಾಯ್ಮೆಂಟ್ ಭತ್ಯೆ, ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿದರು. ಕ್ಯಾಲ್ಕುಲೇಷನ್ ಹೇಳಿ ಎಷ್ಟಾಗತ್ತೆ ಅಂದರೆ ಹೇಳೋಕ್ಕಾಗಲಿಲ್ಲ. ಈ ಅನ್ಎಂಪ್ಲಾಯ್ಮೆಂಟ್ ಇದು ಕೊಡೋ ಬದಲು ಅದನ್ನೇ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡೋ ತರ ಮಾಡೋಣ ಅನ್ನಲ್ಲ ಇವರು. ಅಲ್ಲಲ್ಲ, ಇನ್ನೊಂದು ನಾನು ಯಾವ ಗೌರ್ಮೆಂಟ್ ಮಾಡಿದ್ದು ಗೊತ್ತಿಲ್ಲ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನೋ ಈ ತರ ಒಂದು ಯೋಜನೆ ಮಾಡಿದ್ರು.
ಅಂದ್ರೆ ಪ್ರತಿ ಹಳ್ಳಿಲೂ ಇಷ್ಟು ಉದ್ಯೋಗ ಕೊಡ್ತೀವಿ ಅಂದ್ರೆ ಏನೋ ಒಂದು ರೋಡ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಗೌರ್ಮೆಂಟ್ ಏನೋ ಒಂದು. ಸೊ ಆ ತರ ಸ್ಕೀಮ್ಗಳು ಎಷ್ಟು ಚೆನ್ನಾಗಿರ್ತಿತ್ತು. ಪ್ರತಿಯೊಬ್ರು ದುಡ್ಡು ಮಾಡ್ಕೊತಾ ಇದ್ರು. ಕೂತ್ಕೊಂಡು ತಿನ್ನೋದಕ್ಕಿಂತ ಉದ್ಯೋಗ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಯೂಸ್ ಆಗಿರೋದು. ಗೌರ್ಮೆಂಟ್ ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿರೋದು, ರೋಡ್ಸ್ ಡೆವಲಪ್ಮೆಂಟ್ ಎಲ್ಲ ಆಗಿರೋದಲ್ವಾ. ಈ ತರ ಸ್ಕೀಮ್ ತಗೊಂಡ್ಬನ್ನಿ ಆಯ್ತಾ. ಅದ್ ಬಿಟ್ಬಿಟ್ಟು ಸುಮ್ನೆ ಇದ್ರು ಇಲ್ದೇ ಇರೋರ್ಗು ಎಲ್ರಿಗೂ ಕೊಟ್ಬಿಟ್ಟು ನನಗೂ ನಿನಗೂ ಎಲ್ಲಾರ್ಗು ಅಂದ್ಬಿಟ್ಟು ಇವಾಗ ಏನಾಗ್ತಿದೆ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಅದರಲ್ಲೂ ಕನ್ಸಾಲಿಡೇಷನ್ ಮಾಡ್ತಿದ್ದಾರೆ. ಮೊನ್ನೆ ಟಿ ವಿನಲ್ಲಿ ತೋರಿಸ್ತಿದ್ರು ಆಯಿತಾ. ಯಾವ ರಾಜ್ಯ, ನಾರ್ತ್ ಇಂಡಿಯಾದಲ್ಲಿ ಯಾವುದೊಂದು ರಾಜ್ಯ, ಅತ್ತೆ, ಸೊಸೆ, ಮನೇಲೊಂದು ಮಗಳು, 3 ಜನನೂ ಈ ಇದು ಹೇಳಿದ್ನಲ್ಲ ಲಾಡ್ಕಿ ಬೆಹನು ಏನೋ ಅಲ್ಲೆಲ್ಲ ನಾರ್ತ್ ಸೈಡಲ್ಲಿ ಏನೋ ಇದೆ, 2,500 ಪರ್ ಮಂತು. ಯೋಚನೆ ಮಾಡಿ, ಮನೇಲಿ 7,500 ಬಂತು ಆಯಿತಾ. ಅವ್ರಿಗೆ ನೆಸೆಸಿಟಿ ಇದೆಯೋ ಇಲ್ವೋ ಆಯಿತಾ. ಅವ್ರಿಗೆ ಎಡಿಷ್ನಲ್ ಇನ್ಕಮ್ ಆಯಿತು. ಏನು ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಅದಕ್ಕೆ? ಏನೂ ಇಲ್ಲ ಆಯಿತಾ. ಅದಕ್ಕಿಂತ ಅವ್ರು ಸ್ಕೂಲ್ ಹೋಗೋನೋ ಕಾಲೇಜ್ಗೆ ಹೋಗ್ತಿದ್ದಾರೆ, ಅಲ್ಲಿ ಏನಾದರೂ ಒಂದು ಸ್ವಲ್ಪ ಒಂಥರ ಅವ್ರಿಗೆ ಏನಂತಾರೆ ಸ್ಟೈಫೆಂಡ್ ಏನೋ ಕೊಡಿ. ಅದಿನ್ನ ನನಗೆ ಯೂಸ್ಫುಲ್ ಅನಿಸುತ್ತೆ. ಹುಡುಗಿಯರು ಕೊಡ್ತಾರೆ, ಓದ್ತಾ ಇದ್ದಾರೆ ಹುಡುಗಿಯರು, ಸ್ಟೈಫೆಂಡ್ ಕೊಡಿ, ದ್ಯಾಟ್ ಈಸ್ ಸ್ಟಿಲ್ ಬೆಟರ್. ಹುಡುಗರು ಓದ್ತಿದ್ದಾರೆ, ಒಳ್ಳೆ ಟ್ಯಾಲೆಂಟ್ ತೋರಿಸ್ತಿದ್ದಾರೆ, ಸ್ಟೈಫೆಂಡ್ ಕೊಡಿ. ಅಂಥವ್ರು ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಕಾಲೇಜಲ್ಲಿ ನೋಡಿದ್ದೀನಿ, ಒಬ್ಬ ನಮ್ಮದು ಇದ್ದ ನನ್ನ ಜೊತೆನೇ, ಅವನ ಪರಿಸ್ಥಿತಿ ನೋಡಿದರೆ ನಮಗೆ ಅಯ್ಯೋ ಅನ್ನಿಸ್ತಿತ್ತು. ಆ ಪಾರ್ಟಿ ಅವ್ನು ಪೂರ್ತಿ ಗೌರ್ಮೆಂಟ್ ಅವ್ನಿಗೆ ಏನು ಬರ್ತಿತ್ತಲ್ಲ, ಗೌರ್ಮೆಂಟ್ ಕಡೆಯಿಂದ ಇನ್ಕಮ್ ಕಮ್ಮಿ ಇದ್ದವ್ರಿಗೆ ಬರುತ್ತಲ್ಲ ಇದು ಸ್ಕಾಲರ್ಶಿಪ್. ಹಾಂ, ಸ್ಕಾಲರ್ಶಿಪ್ಪು, ಅವ್ನ ಕಾಲೇಜ್ ಸ್ಕಾಲರ್ಶಿಪ್ಪು, ಅವ್ನಿಗೆ ಹಾಸ್ಟೆಲ್ ಇರೋದಕ್ಕೆ ಅವ್ನು ಅದನ್ನೇ ಮಾಡಿದ್ದು. ಅವ್ನಿಗೆ ನೋಡ್ತೀನಲ್ಲ, ಅವ್ನ ಲೈಫೇ ಚೇಂಜ್ ಆಗಿದೆ. ಅವ್ನು ಇಂಡಿಯಾದಲ್ಲೂ ಈಗ ಇಲ್ಲ ಈಗ ಆಯಿತಾ, ಹೊರಗಡೆ ಕೆಲಸ ಮಾಡ್ತಿದ್ದಾನೆ, ಅವ್ರು ಹೋಗಿದ್ದಾನೆ, ದ್ಯಾಟ್ಸ್ ಫೈನ್. ಅದು ಕಂಪ್ನಿ ಕಳಿಸಿದ್ರೆ ಎಲ್ಲ ಹೋಗಿದ್ದಾನೆ. ಆದರೆ ಒಬ್ಬ ವ್ಯಕ್ತಿ ಲೈಫ್ನ ಹೆಂಗೆ ಚೇಂಜ್ ಮಾಡುತ್ತೆ ಅದನ್ನು ನೋಡಿದ್ದೀನಿ. ಸೊ ಕರೆಕ್ಟ್ ಜನರಿಗೆ ಹೋಗ್ಬೇಕು ಅದು ಆಯಿತಾ. ನಾನು ಬೈಕಲ್ಲಿ ಅಡ್ಡಾಡೋನು ಇನ್ಕಮ್ ಸರ್ಟಿಫಿಕೇಟ್ ಹಾಕಿರೋದು ನೋಡಿದ್ದೀನಿ ನನ್ನ ಕಾಲೇಜಲ್ಲಿ. ಬೈಕಲ್ಲಿ ಅಡ್ಡಾಡ್ತಿದ್ದ, ನನ್ನ ಹತ್ರ ಬೈಕ್ ಇಲ್ಲ, ನಾನು ಜನರಲ್ ಮೆರಿಟ್ದವನು, ನನ್ನ ಹತ್ರ ಬೈಕ್ ಇರಲಿಲ್ಲ ಆ ಟೈಮಲ್ಲಿ ಆಯಿತಾ. ಅವನ ಹತ್ರ ಬೈಕ್ ಇತ್ತು, ಅವನು ಇನ್ಕಮ್ ಸರ್ಟಿಫಿಕೇಟ್ ಹಾಕೊಂಡು ತೊಗೊಂಡಿದ್ದ. ಇನ್ನೊಬ್ಬನು OBC ಕ್ಯಾಟಗರಿಯಲ್ಲಿ ಅವನು ಕಾಲೇಜ್ ಒಂದು ಫೀಸ್ ತೊಗೋತಿದ್ದ, ಅವನಿಗೂ ಅವಶ್ಯಕತೆ ಇರಲಿಲ್ಲ. ಅವರಪ್ಪ ಚೆನ್ನಾಗಿರೋ ಪೊಸಿಷನಲ್ಲೇ ಕೆಲಸ ಮಾಡ್ತಿದ್ರು. ಇನ್ಕಮ್ ಹೆಂಗೆ ಬಂತು ನನಗೂ ಗೊತ್ತಿಲ್ಲ. ಸೊ ಫ್ರೀ ಎಲ್ಲಿ ಕರೆಕ್ಟಾಗಿ ಯುಟಿಲೈಸ್ ಆಗಿ ಕೊಟ್ಟರೆ ದೇಶ ಉದ್ಧಾರ ಆಗೋ ಚಾನ್ಸ್ ಇದೆ. ನನ್ನ ಫ್ರೆಂಡ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಉದ್ಧಾರ ಆಗೋ ಜನನೂ ಕಾಣ್ತಾರೆ. ಆದರೆ ನಮ್ಮದ್ರಲ್ಲಿ ಫ್ರೀ ಸ್ಕೀಮ್ಸ್ಗೆ ಇಂಪ್ಲಿಮೆಂಟೇಷನ್ ಸರಿ ಇಲ್ಲ. ಯಾರಿಗೆ ಕೊಡಬೇಕು, ಯಾಕೆ ಕೊಡಬಾರ್ದು ಅನ್ನೋದಂತೂ ಇಲ್ಲ. ಈಗಂತರೂ ಈ ಕರೆಂಟ್ 4-5 ವರ್ಷದಲ್ಲಿ ನೋಡ್ತಿದ್ದೀವಿ ಅಂದರೆ, ಫ್ರೀ ಕೊಡು, ಗೌರ್ಮೆಂಟ್ ಫಾರ್ಮ್ ಮಾಡು, ಜನನೂ ಹಳ್ಳಕ್ಕೆ ಬೀಳ್ತಿದ್ದಾರೆ. ಅವ್ರು ಹುಚ್ಚರು, ತಲೆ ಕೆಡ್ಸ್ಕೊತಿಲ್ಲ. ಕರೆಂಟ್ ಬಿಲ್ಲು ಲಾಸ್ಟ್ 3-4 ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ನೋಡಿದ್ದೀರಾ? ಯಾರು ಫ್ರೀ ಕರೆಂಟ್ ತೊಗೋತಿಲ್ಲ, ಅವ್ರಿಗೆ ಗೊತ್ತಿದೆ. ಯಾರು ಫ್ರೀ ಕರೆಂಟ್ಗೆ ಅಪ್ಲೈ ಮಾಡಿ ಕೂತಿದ್ದಾರಲ್ಲ, ಅವ್ರಿಗೆ 2 ವರ್ಷ ಆದಮೇಲೆ ಶಾಕ್ ಇದೆ. ಯಾಕಂದರೆ ರೇಟ್ಸ್ ಒಂದು ಸರ್ತಿ ಮೇಲೆ ಹೋಗಿದ್ದು ಯಾವತ್ತೂ ವಾಪಸ್ ಬರಲ್ಲ. ಪ್ಲಸ್ ಪೆಟ್ರೋಲ್ ಮೇಲೆ ಸೆಸ್ ಆ್ಯಡ್ ಮಾಡಿದ್ದಾರೆ, ಯಾರಾದರೂ ಗೊತ್ತಾ? ಕರ್ನಾಟಕ ಗೌರ್ಮೆಂಟ್ ಸೆಸ್ ಆ್ಯಡ್ ಮಾಡಿದೆ, ಗೊತ್ತಾ? ಅದು ಯಾರಿಗಾದ್ರೂ ಗೊತ್ತಿಲ್ಲ ತಾನೆ? ಮೊದಲೇ ಸ್ಟೇಟ್ ಗೌರ್ಮೆಂಟ್ ಸೆಸ್ ಇರುತ್ತಲ್ವಾ, ಅದು ಎಕ್ಸ್ಟ್ರಾ ಮತ್ತೆ ಅಡಿಷನಲ್ ಆ್ಯಡ್ ಆಗಿದೆ. ಸೆಂಟ್ರಲ್ GST, ಸ್ಟೇಟ್ GST ಬಿಡಿ, ಮತ್ತೆ ಸೆಸ್ ಆ್ಯಡ್ ಆಗಿದೆ ಅದ್ರ ಮೇಲೆ. ಸೊ ನಿಮ್ದೆಲ್ಲ ನಿಮ್ಗೆ ಏನು ಫ್ರೀ ಕೊಡಬೇಕು ಅಂತ ಏನು ಮಾಡಿದ್ದಾರೆ? ಪುಕ್ಸೆಟ್ ಐಟಮ್ಸು ನಿಮ್ಮ ಜೇಬಿಂದನೇ ತೆಗಿತಿದ್ದಾರೆ. ಮತ್ತೆ ನಿಮ್ಗೆ ಎಕ್ಸ್ಟ್ರಾನೇ ತೆಗಿತಿದ್ದಾರೆ. ಈಗ ಜೇಬಿಂದ 2,000 ತೆಗೆದ್ರೆ ಓಕೆ, ಇವ್ರು 2,000 ಕೊಟ್ಬಿಟ್ಟು 4,000 ತೆಗಿತವ್ರೆ. 4,000. ಈಗ ನೋಡಿ, ಈಗೆಲ್ಲ ಪ್ರಾಪರ್ಟಿ ತಗೋತಿರ್ತಾನೆ ಆಯ್ತಾ, ಒಂದು ಲ್ಯಾಂಡು ಏನೋ ಮನೇನೋ ರಿಜಿಸ್ಟ್ರು, ಅದ್ರ ಟ್ಯಾಕ್ಸ್ ಜಾಸ್ತಿ ಆಗಿದೆ. ನೋಡಿದರೆ ಯಾರಾದ್ರು? ಅದನ್ನು ಜಾಸ್ತಿ ಆಗಿದಲ್ಲ, ರಿಜಿಸ್ಟ್ರೇಷನ್ ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ. ಮತ್ತೆ ಅದೆಲ್ಲ ಫ್ರೀಯಾಗಿ ಬರ್ತಿದ್ಯಾ ನಿಮ್ಗೆ? ಅವ್ರು 1 ವರ್ಷ 2,000 ಕರೆಂಟ್ ಬಿಲ್ ಫ್ರೀ ಕೊಟ್ಟರು ಅಂತ ಇಟ್ಕೋ ಆಯಿತಾ, 24,000 ಆಯಿತು. ನೀವು ಒಂದು ಫ್ಲ್ಯಾಟ್ ಗಿಟ್ ತೊಗೊಂಡ್ರೆ 4 ವರ್ಷದ ಒಂದೇ ಸರ್ತಿ ದೋಚ್ಕೊಂಡು ಹೋಗ್ತಾರೆ, ಅಷ್ಟು ಕೊಟ್ಟಿರೋದು ಆಯಿತಾ. ಸೊ ಫಸ್ಟ್ ಆಫ್ ಆಲು ಫ್ರೀ ಇದಕ್ಕೆ ವೋಟ್ ಹಾಕಬೇಡಿ. ನೆಕ್ಸ್ಟ್ ಟೈಮ್ ಇಲೆಕ್ಷನ್ ಇನ್ನೂ ದೂರ ಇದೆ, ಇನ್ನೂ 3 ವರ್ಷ ಇದೆ. ಟ್ರೈ ಮಾಡಿ, ಫ್ರೀ ಇದಕ್ಕೆ ಬೀಳಕ್ಕೆ ಹೋಗಬೇಡಿ. ಯಾಕಂದರೆ ಫ್ರೀ ಇದು ನಿಮಗೆ ಲಾಸ್ಟಿಗೆ ಬೆಲೆ ನೀವೇ ಶೇರ್ ಮಾಡ್ತೀರ ಅದ್ರ ಬೆಲೆ. ಫ್ರೀ ಇದಕ್ಕೆ ಅನುಭವಿಸ್ತಿದ್ದಾರೆ ಎಲ್ಲರೂ ಈಗ. ಇನ್ನೊಂದು 2 ವರ್ಷ ರೋಡ್ ಹಾಳಾಗುತ್ತವೆ ಎಲ್ಲ ಕಡೆ. ಬೆಂಗಳೂರು ರೋಡ್ ಹಾಳಾಗ್ತವೆ, ಮೇಂಟೆನೆನ್ಸ್ ಇರಲ್ಲ. ಬಸ್ಸು ಹಾಳಾಗ್ತವೆ, ಮೇಂಟೆನೆನ್ಸ್ ಇರಲ್ಲ. ಡೆವಲಪ್ಮೆಂಟ್ ಆ್ಯಕ್ಟಿವ್ಸ್ ಆಲ್ರೆಡಿ ನಿಂತಿದ್ದಾವೆ. ಇನ್ನೂ ಫ್ರೀ ಕೊಡೋದ್ರಲ್ಲೇ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ. ನೋಡೋಣ ಎಲ್ಲೆಲ್ಲಿ ತಗೊಂಡ್ಬರ್ತಾರೆ ಏನು ಅಂತ. ಯಾರಿಗೆ ಇರ್ಲಿಲ್ಲ ಅವರು ಯೂಟಿಲೈಸ್ ಮಾಡ್ಕೋತಿದ್ದಾರೆ. ಅವರು ಪಾಪ ನಮ್ಗೆ ಒಳ್ಳೇದಾಯ್ತು ಅಂತಾರೆ. ಬಟ್ ಅದರಿಂದ ಯಾರಿಗೆ ಆಲ್ರೆಡಿ ಇತ್ತು
ಅವರು ನಮಗೂ ಒಳ್ಳೇದಾಯ್ತು ಅಂತ ಯೂಸ್ ಮಾಡ್ತಿದಾರೆ, ಬಟ್ ಅದ್ರ ಬ್ಯಾಕ್ ಇಂಪ್ಯಾಕ್ಟ್ ಎಷ್ಟಾಗ್ತಿದೆ ಅನ್ನೋದು ಅವ್ರಿಗೆ ಇನ್ನ ಕಾಣಿಸ್ತಿಲ್ಲ. ಕೆಲವ್ರಿಗೆ ಕಾಣಿಸ್ತಿದೆ, ನಮ್ಮಂತವ್ರಿಗೆ ಈಗ ಆಲ್ರೆಡಿ ಕಾಣಿಸ್ತಾ ಇದೆ, ಅನುಭವಿಸ್ತಿದೀವಿ ನಾವು. ಸೊ ಈ ತರ ಇದೆ ನೋಡಿ. ನೆಕ್ಸ್ಟ್ ಟೈಮು ಯಾವುದೇ ಪಾರ್ಟಿ ಆಗಿರ್ಲಿ, ಅದು ಏನಾದ್ರೂ ಆಗಿರ್ಲಿ, ಫ್ರೀ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ. ಅವ್ರ ಮನೆಯಿಂದ ಏನು ತಂದು ಕೊಡ್ತಿಲ್ಲ, ಎಲ್ಲಿಂದನೂ ತಂದು ಕೊಡ್ತಿಲ್ಲ, ಇಲ್ಲಿಂದಾನೇ ತಂದು ಕೊಟ್ಟು ಇಲ್ಲೇ ಕೊಡೋದದು. ಫ್ರೀ ಅಂತಂದಿದ ತಕ್ಷಣ ನೀವು ಹಳಕ್ ಬೀಳ್ಬೇಡಿ, ಯೋಚನೆ ಮಾಡಿ, ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಓಟ್ನ ಒತ್ತಿ ಅಷ್ಟೇ.